ಬಂಧುಗಳೇ, ಎಲ್ರಿಗೂ ಮೈತ್ರಿಪೂರ್ಣ ಜೈ ಭೀಮ್. ನಾವಿವತ್ತು ವಿಶೇಷವಾಗಿ ನಮ್ಮ ಅಫಜಲ್ಪುರ ತಾಲೂಕಿನ ಹವಳಗ ಗ್ರಾಮದಲ್ಲಿ ಈ ನಮ್ಮ ಗತ್ತರ್ಗಿ ಗ್ರಾಮ ಪಂಚಾಯಿತಿಯು ಮಾಡಿರ್ತಕ್ಕಂಥ ಅಚಾತುರ್ಯದಿಂದಾಗಿ ನಮ್ಮ ದಲಿತರ ಮನೆಗಳಿಗೆ ನೀರು ನುಗ್ಗಿ ಅದರ ಜೊತೆಗೆ ನಮ್ಮ ದಲಿತರ ಬದುಕನ್ನು ಬೀದಿಗೆ ತಳ್ಳೋದಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥ ಈ ನಮ್ಮ ಗತ್ತರ್ಗ ಗ್ರಾಮ ಪಂಚಾಯಿತಿಗೆ ಧಿಕ್ಕಾರವನ್ನು ಕೂಗುತ್ತಾ ನಾವಿವತ್ತು ವಿಶೇಷವಾಗಿ ನಮ್ಮ ದಲಿತರ ಓಣಿಯಲ್ಲಿದ್ದ ಅಂಗನವಾಡಿ ಕೇಂದ್ರವನ್ನು ನೋಡ್ರಿ. ನಮ್ಮ ಗತ್ತರ್ಗಿ ಗ್ರಾಮ ಪಂಚಾಯತ್ನಲ್ಲಿ ಪ್ರಶ್ನೆಗೆ ಯಾವ ರೀತಿ ಪಾಸ್ ಮಾಡ್ತಾರಪ್ಪ ಅಂತಂದ್ರೆ, ಗತ್ತರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹವಳಗ ಗ್ರಾಮದಲ್ಲಿ ನಿರ್ಮಿಸಲಾದ ಗ್ರಂಥಾಲಯ ಕಟ್ಟಡದ ಉದ್ಘಾಟನೆ ನೆರವೇರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಭೆಯು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿತು. 1. ಇನ್ನು ಹವಳಗ ಗ್ರಾಮದ ಹಳೆಯ ಅಂಗನವಾಡಿ ಕಟ್ಟಡ ತೆರವುಗೊಳಿಸುವ ಕುರಿತು ನೋಡ್ರಿ, ಸ್ಪಷ್ಟವಾಗಿ ಅವ್ರು ಏನು ಹೇಳ್ತಾರ, ಹವಳಗ ಗ್ರಾಮದ ಹಳೆ ಅಂಗನವಾಡಿ ಕಟ್ಟಡ ತೆರವುಗೊಳಿಸುವ ಕುರಿತು ಸದರಿ ವಿಷಯದ ಕುರಿತು ಚರ್ಚಿಸಲಾಗಿ ಹವಳಗ ಗ್ರಾಮದ ಹಳೆ ಅಂಗನವಾಡಿ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದ್ದು ಸದರಿ ಕಟ್ಟಡವನ್ನು ತೆರವುಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಹಾಗೂ ಸದರಿ ಸ್ಥಳವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಂಗನವಾಡಿ ಕಟ್ಟಡ ನೀಡಲು ನಿರ್ಧರಿಸಲಾಯಿತು. ಇನ್ನು ಅಂಗನವಾಡಿ ಕಟ್ಟಡ ಕಟ್ಟೋದಕ್ಕೆ ಏನು ಗ್ರಾಮ ಪಂಚಾಯತಿ ಅನುದಾನ ಬಳಸ್ಕೊಳ್ತಾರೋ ಅನ್ನೋದು ಕೂಡ ಸ್ಪಷ್ಟವಾಗಿ ಅವ್ರು ಮೆನ್ಷನ್ ಮಾಡಿಲ್ಲ. ಶಿಥಿಲಾವಸ್ಥೆಯಲ್ಲಿ ಅದಪ್ಪ ಅಂತ ಹೇಳಿಕೆ ಏನು ಕಟ್ಟಡ ಹೇಳ್ತಾರಲ್ಲ, ಡೆಮಾಲಿಷನ್ ಮಾಡ್ಲಿಕ್ಕೆ ಇಡೀ ಕಟ್ಟಡ ಡೆಮಾಲಿಷನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರ. ಈ ನಮ್ಮ ಗತ್ತರ್ಗಿ ಗ್ರಾಮ ಪಂಚಾಯತಿ ಯಾವ ರೀತಿ ಮಾಡಿದಾರಪ್ಪ ಅಂತಂದ್ರ, ಅರ್ಧ ಕಟ್ ಮಾಡ್ಯಾರ, ಅರ್ಧ ಇಟ್ರ. ಇದು ಯಾವ ಕಾರಣಕ್ಕೆ? ಇದು ಸ್ವಲ್ಪ ಆದ್ರೂ ಕೂಡ ಇದು ಯಾರು ಮಾಡಿದಾರೆ ಕೆಲಸ ಅವ್ರಿಗೆ ಒಂಚೂರು ಅರಿವಿಗಾದ್ರೂ ಇದೆಯಾ? ಯಾವ ರೀತಿ ಕೆಲಸ ಮಾಡ್ಬೇಕಂತ ಅನ್ನೋದು ಆ ವ್ಯಕ್ತಿಗಳಿಗೆ ಅದು ಗೊತ್ತಿಲ್ಲಪ್ಪ ಅಂತಂದರೆ ಅವರು ಸದಸ್ಯರು, ಅಧ್ಯಕ್ಷರು ಮತ್ತು ಮತ್ತೊಂದು ಆಗೋದಕ್ಕೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವ ರೀತಿ ನಾಲ್ಕರಿಗೆ ಕೆಲಸ ಮಾಡ್ತಾ ಇದ್ದಾರೆ ರೀ? ಯಾವ ರೀತಿಯಾಗಿ ಈ ರೀತಿಯಾಗಿ ನಮ್ಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಬರೆಯ ಮೇಲೆ ಬರೆಗಳು ಕೊಡ್ತಾ 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 ನಮಗೆ ಪೆಟ್ಟಿನ ಮೇಲೆ ಪೆಟ್ಟು ಕೊಟ್ಟು ನಮ್ಗೆ ಇವತ್ತಿನ ದಿನ ನೆಲದಿಂದ ಮ್ಯಾಲಕ್ಕೆ ಏಳದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಲು ಇವ್ರು ಹೊರಟಿದಾರಲ್ಲ, ಇವ್ರ ವ್ಯವಸ್ಥೆಗೆ ಏನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಶಿಥಿಲಾವಸ್ಥೆಯಲ್ಲಿ ಕಟ್ಟಡಕ್ಕೆ ಒಂದು ಆದೇಶದ ಪತ್ರ ಬರ್ತದ. ಆ ಆದೇಶದ ಪತ್ರಕ್ಕಿಂತ ಮೊದಲ ಅರ್ಜಿ ಸಲ್ಲಿಸ್ಬೇಕು. ನಾವು ಗ್ರಾಮ ಪಂಚಾಯತನ್ನು ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಸಲ್ಲಿಸ್ಬೇಕು. ಕಟ್ಟಡವನ್ನು ಇದು ಮಾಡಕ್ಕೆ, ಶಿಥಿಲಾವಸ್ಥೆ ಬಿದ್ದಿರ್ತಕ್ಕಂಥ ಕಟ್ಟಡ ತೆರವುಗೊಳಿಸ್ಲಿಕ್ಕೆ ಒಂದು ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸಿದ ಬಳಿಕ ಸೆಕ್ರೆಟ್ರಿ ಅದು ವೆರಿಫೈ ಮಾಡಬೇಕು. ವೆರಿಫೈ ಆದ ಬಳಿಕ 15 ದಿನ ನೋಟಿಸ್ ಕೊಡಬೇಕು. ನೋಟಿಸ್ ಬೋರ್ಡಿ ನೋಟಿಸ್ ಹಚ್ಚಬೇಕು. ಸಂಬಂಧಪಟ್ಟ ವ್ಯಾಪ್ತಿ ಏನಿರ್ತದೆ ಅಲ್ಲಿ ಕೂಡ ನೋಟಿಸ್ ಹಚ್ಚಬೇಕು. ಆ ನೋಟಿಸ್ ಹಚ್ಚದ ನಂತರ ಮತ್ತೊಂದು ಸಲ ವೆರಿಫಿಕೇಷನ್ ಮಾಡ್ಬೇಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಅದರ ನಂತರ ಅದು ಸರ್ಟಿಫಿಕೇಟ್ ಕೊಡಬೇಕು. ಸರ್ಟಿಫಿಕೇಟ್ ಕೊಟ್ಟು ಆ ನಂತರ ಕಟ್ಟಡ ತೆರವುಗೊಳಿಸ್ಲಿಕ್ಕೆ ಇವ್ರಿಗೆ ಅವಕಾಶ ಅದ. ಇದು ಕಾನೂನು. ಏನು ಒಂದು ಗ್ರಾಮ ಪಂಚಾಯತಿಯಾಗ ಇದು ಮಾಡ್ಕೊಂಡು ಠರಾವ್ ಪಾಸ್ ಮಾಡಿದ ನಂತರ ಡೈರೆಕ್ಟಾಗಿ ಬಂದಕ್ಕೆ ನಾ ಕೆಡುತ್ತೀನಿ ಅಂತಂದ್ರೆ ಯಾವುದೇ ಒಂದು ಕಟ್ಟಡ, ಇದು ಯಾವ ಪುರುಷಾರ್ಥಕ್ಕೆ? ಯಾರ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದೀರಿ? ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸದಸ್ಯರುಗಳೇ ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳೇ, ಯಾವ ರೀತಿ ಇದು? ಯಾರ ಮೇಲೆ ನೀವು ತಾವು ಶೋಷಣೆ ಮಾಡ್ತಾ ಇದ್ದೀರಿ? ಈ ನಿಮ್ಮ ಶೋಷಣೆ ಭಾಳ ದಿನ ನಡೆಯಲ್ಲ. ನಿಮ್ಮದು ಅಧಿಕಾರ ಅಂತ್ಯ ಆಗ್ತದ. ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೇನು ಕೆಲಸ ಮಾಡ್ತಾ ಇದ್ದೀರಿ, ಇದು ಗೋಮುಖ ವ್ಯಾಘ್ರ ರೀತಿಯಲ್ಲಿ ಕಾಣ್ತಾ ಇದ್ದೀರಿ. ನಮ್ಮ ಜನರಿಗೆ ಈ ರೀತಿ ಮಟ್ಟ ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಒಬ್ಬರಿಗೂ ಕೂಡ ಬರಿ ಮೇಲೆ ಬರಿ, ಏಟ್ ಮೇಲೆ ಏಟ, ಭಾಳ ಹೇಳದೇ ಇರತಕ್ಕಂಥ ಪರಿಸ್ಥಿತಿ ತಾವು ನಿರ್ಮಾಣ ಮಾಡಿ ನಮ್ಮವ್ರಿಗೆ ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಡವರಾಗೆ ಉಳಿಸ್ತಾ ಇದ್ದೀರಲ್ರಿ. ಸಂಬಂಧಪಟ್ಟಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ CDP ಅವರವರೇ ಮತ್ತು ನಮ್ಮ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳೇ, ಈ ಯಾರು ಸಂಬಂಧಪಟ್ಟವ್ರು ಡೆಮಾಲಿಷನ್ ಮಾಡ್ಯಾರ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದು ಯಾರು
ಜನರಿಗೆ ಶೋಷಣೆ ಮಾಡ್ತಾ ಇದಾರ, ಅವ್ರ ಮೇಲೆ ಪೊಲೀಸ್ ದೂರು ದಾಖಲಿಸಿ ತನಿಖೆ ಪ್ರಾರಂಭಿಸಬೇಕಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಮುರನವ್ರಿಗೆ ಅಲ್ಲ ನಾವು ಗೌಡ್ರಿ ಪರಿಚಯ ಇದೆ ಒಳಗೆ ರೌಂಡ್ ಬಾರ್ಲಿ ಪರಿಚಯ ವಿಡಿಯೋ ಮಾಡಿದಲ್ಲ ಅದು ಮೊದಲ ನೀರು ನಿಂದಿರ್ತೇವೆ ನಿಮ್ಮ ರಸ್ತೆ ಕಬ್ಬಿಲ್ಲ ಗಾಡಿ ಹೋಗೋ ಅದಕ್ಕೆ ಏನು ಮಾಡಲಿದೆ ಏನೋ ಮಾಡಿಲ್ಲ. ಓಕೆ ಓಕೆ ಅದು ಮೊದಲು ಈ ನಾಟಿಕರದ ವಿಠಲ ಅಥವಾ ಮತ್ತೆ ಬೇರೆ ಯಾವ ವಿಠಲ ರೀ? ನಾಟಕ ಇಟ್ಟು ಮತ್ತೆ ನಮ್ಮ ಗತ್ರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಯಪ್ಪ ಏನು ಮಾಡ್ಲಿಟ್ಟು ತಾನೇ ಮಾಡ್ಕೊಂಡು ನಮ್ಗೆ ಏನು ನಮ್ಮ ಮಂದಿಗೆ ಏನು ಮಾಡಿದೇವ ಈಗ ಅವ ಏನು ಪಂಚಾಯತ್ ಬಂದ ಮದ್ದು ಬರ್ರಿ ಅಲ್ಲಿ ಮನೆ ಹಚ್ಚಿ ಬರ್ಕೊಂಡಲ್ಲ ಮನಿ ಇಲ್ಲ ಏನು ಮಾಡಿದೇವ ಯಾರಿಗೆ ನಾವು ನಮ್ಗೆ ಏನು ಮಾಡಿದೆ ನೋಡವ ಆಯ್ತ್ರಿ, ಅದು ಇರ್ಲಿ. ಈ ರೋಡ ಆ 4 ಜನ ರೈತರ ಸಲಕ ಮಾಡಿದ್ರಲ್ಲ, ಓಕೆ ಒಪ್ಕೊಳ್ಳಮ್ಮಿ. ಆದ್ರ ಆ 4 ಜನ ರೈತರ ಸಲಕ ನಮ್ಮವ್ರು ಎಷ್ಟು ಜನ ಮನಿಗಳು ನೀರಾಗ ಮುಳುಗ್ಯಾವ ಅದು ಹೇಳ್ರಿ. ನಮ್ಮಂದು ಯಾರು ಹೇಳಿರೋ ಅಭ್ಯರ್ಥಿ ನೀರು ಕೊಟ್ಟು ತಗೊಂಡ್ರ ನೋಡ್ರಿ ನಮ್ಮ ಮಂದಿ ಈ ಅಂಗನವಾಡಿ ಹೊಡೆದ ರೋಡ್ ಮಾಡಿದ ಮಾಡ್ಯಾರ ಸಡ್ಕ ಇದು ರೋಡ್ ಮಾಡಿಸಿದವ್ರಿ ಯಾರ್ರಿ? ಅವ್ರು ರೈತರೇ ಮಾಡ್ಕೊಂತಾರ ನಾನಗೌಡ ಸುರೇಶಗೌಡ ಗೊಲ್ಲಾಳ ಬಾಳುಗೌಡ ಗೊಲ್ಲಾಳ ನಾನಗೌಡ ಗುಮ್ಮೆದವ್ರ ಮನೆಯಿಂದ ಇಟ್ಕೊಂತಾರೆ. ಈಗ ಹಾಕದ ನಾವು ಹಾಕರ್ ಸಣ್ಣ ಹಾಕ ಮತ್ತೆ ಕಬ್ಬಗನ ಸಡ್ಕೊಳಕ್ಕೆ ಹಾಕಿಸ್ತಾರ. ಎಲ್ಲ ನಮ್ಮ ಮನೆ ನೀರು ಹಾಕೋಬೇಕು ನೋಡಿ ಆಯ್ತು ನಮಗ ಅದ್ರ ಎಷ್ಟು 1 ಲಕ್ಷ ರೂಪಾಯಿ ಹಾಳಾಗ್ಯದಲ್ರಿ ರೊಕ್ಕ ಎಲ್ಲ ಮಾಲ ಮಷೀನ ಮನಿದು ವಿಡಿಯೋ ಮಾಡ್ಕೊಂಡ್ರಿ ಎಷ್ಟು ಲಾಸ್ ಆಗೈತೆ ವಿಡಿಯೋ ಮಾಡ್ಕೊಂಡ್ರಿ. ಗ್ಯಾಸ್ ಪೀಸ್ ಎಲ್ಲ ಈ ನಷ್ಟ ಯಾರು ಕೊಡ್ತಾರ? ವಕೀಲ್ ಸಾಹೇಬ್ರ, ಈ ನಷ್ಟ ಯಾರು ಕೊಡ್ತಾರ? ಯಾರು ಕೊಡ್ಬೇಕು? ಸಂಬಂಧಪಟ್ಟವ್ರು ಯಾರು ಮಾಡೋ ಕಾನೂನು ಬಾಹಿರ ಕ್ರಮ ಯಾರು ಮಾಡೋ ಅವರೇ ಕೊಡ್ಬೇಕು. ಅವರೇ ಕೊಡ್ಬೇಕು. ಹಾಗಾದ್ರೆ ಸಂಬಂಧಪಟ್ಟ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ?